24ನೇ ತೀರ್ಥಂಕರಾದ ಶ್ರಮಣ ಭಗವಾನ ಮಹಾವೀರ ಸ್ವಾಮಿಯವರ ಚರಣಕ್ಕೆ ಕೋಟಿ ಕೋಟಿ ವಂದನೆಗಳು. ನನ್ನ ಗುರುಗಳಾದಂತಹ ಆಚಾರ್ಯ ಪ್ರವರ ಪೂಜ್ಯ ಶ್ರೀ ಪಾರ್ಶ್ವಚಂದ್ರಜಿ ಮಹಾರಾಜ್ ಸಾಹೇಬರು ಮತ್ತು ಡಾಕ್ಟರ್ ಶ್ರೀ ಪದಂ ಚಂದ್ರಜಿ ಮಹಾರಾಜ್ ಸಾಹೇಬರ ಚರಣಕ್ಕೆ ಕೋಟಿ ಕೋಟಿ ವಂದನೆಗಳು. ವೇದಿಕೆ ಮೇಲಿರುವಂತಹ ಗಣಮಾನ್ಯರೇ, ಈ ಸಭೆಯಲ್ಲಿ, ಈ ಪ್ರಾಂಗಣದಲ್ಲಿ ಇರುವ ಎಲ್ಲ ಭಾರತೀಯರೇ, ಇಂದು ನಾವೆಲ್ಲರೂ ಸೇರಿರೋದು ಹಿಂದೂ ಸಮಾಜೋತ್ಸವ. ಈ ಉತ್ಸವವನ್ನು ಆಚರಿಸಕ್ಕೋಸ್ಕರ ಇಲ್ಲೆಲ್ಲರೂ ಸೇರಿದ್ದೀವಿ. ನಾನು ಬೆಳಗಿಂದಾನು ಹಿಂದೂ ಸಮಾಜೋತ್ಸವನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಬೆಳಗ್ಗೆ ಹೊಂಬೇಗೌಡ ನಗರದಲ್ಲೂ ಹಿಂದೂ ಸಮಾಜೋತ್ಸವ ಇತ್ತು. ಅಲ್ಲಿ ಕೂಡ ಚೀಫ್ ಗೆಸ್ಟ್ ಆಗಿ ನಮ್ಮನ್ನ ಕರೆದಿದ್ರು. ಅದು ಮುಗಿಸ್ಕೊಂಡು ಬಂದ್ವಿ, ಇಲ್ಲಿಗೆ ಬಂದಿದ್ದು. ಹಾಗಾಗಿ ರಾಷ್ಟ್ರ ಪ್ರೇಮ, ಧರ್ಮ, ಜಾತಿ, ಕುಲ, ಕುಟುಂಬ, ನಿಮ್ಮ ಜೀವನ ಇದೆಲ್ಲ ಮಹತ್ವಪೂರ್ಣ. ಆದರೆ ಒಂದು ಮಾತು ನಾನು ಹೇಳಕ್ ಬಯಸ್ತೀನಿ, ರಾಷ್ಟ್ರ ಇದ್ರೇನೆ ಇದೆಲ್ಲ ಸಾಧ್ಯ. ರಾಷ್ಟ್ರ ಇಲ್ಲ ಅಂದ್ರೆ ಯಾವ ಧರ್ಮನೂ ಉಳಿಯೋದಿಲ್ಲ. ರಾಷ್ಟ್ರ ಇಲ್ಲ ಅಂತಂದ್ರೆ, ದೇಶನೇ ಇಲ್ಲ ಅಂತಂದ್ರೆ ಯಾವ ಜಾತಿ, ಯಾವ ಧರ್ಮ, ಏನು ಉಳಿಯೋದೇ ಇಲ್ಲ. ಇತಿಹಾಸ ಸಾಕ್ಷಿ. ಸ್ಕೂಲಲ್ಲಿ ಹಿಸ್ಟ್ರಿ ಓದಿಸ್ತಾರೆ. ವೈ ಡು ವಿ ರೀಡ್ ಹಿಸ್ಟ್ರಿ? ಇತಿಹಾಸ ಓದುವ ಲಕ್ಷ್ಯ ಏನು? ನಮ್ಮ ಪೂರ್ವಜರು ಏನು ಸಾಧನೆ ಮಾಡಿದ್ರು, ನಮ್ಮ ಪೂರ್ವಜರು ಏನು ತಪ್ಪು ಮಾಡಿದ್ರು, ಏನ್ ಮಿಸ್ಟೇಕ್ಸ್ ಮಾಡಿದ್ರು, ಅದರಿಂದ ನಾವು ಒಂದು ಲೆಸನ್ ಕಲಿಬೇಕು. ಅಥವಾ ಏನು ಚೆನ್ನಾಗಿ ಮಾಡಿದ್ರು, ಏನು ಸೊಲ್ಯೂಷನ್ಸ್ ರೆಡಿ ಇತ್ತು, ಯಾವ ಸಮಸ್ಯೆಗೆ ಏನು ಸಮಾಧಾನ ಅವ್ರು ಮಾಡಿದ್ರು ಅದು ರೆಡಿ ಸಿಕ್ಕಿದ್ರೆ ನಾವ್ ಯಾಕೆ ಕಷ್ಟ ಬೀಳ್ಬೇಕು? ಈಗಿನ ಕಾಲದಲ್ಲಿ ರೆಡಿಮೇಡ್ ಎಲ್ರಿಗೂ ಇಷ್ಟ ಅಲ್ವಾ? 2 minutes ನೂಡಲ್ಸ್, 2 minutes ಬಿಸಿ ನೀರು ಮಾಡಿ ಅದು ಹಾಕಿ ರೆಡಿ. ಯಾರಿಗೂ ಪರಿಶ್ರಮ, ಮುಂಚೆ ಯಾವ ರೀತಿ ನಮ್ಮ ಅಜ್ಜಿ ಮನೆಯಲ್ಲಿ ಯಾರು ಪೂರ್ವಜರಿದ್ರು ಅವರು ತುಂಬಾ ಕೈಯಿಂದ ಕಷ್ಟ ಬಿದ್ದು ಮಸಾಲೆಗಳೆಲ್ಲ ತಯಾರು ಮಾಡಿ, ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಆಮೇಲೆ ಆಹಾರವನ್ನ ರೆಡಿ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಎವ್ರಿಬಡಿ ಥಿಂಕ್ಸ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಎಲ್ರಿಗೂ ಅನ್ಸುತ್ತೆ ಸಮಯ ವ್ಯರ್ಥ ಆಗುತ್ತೆ, ಅಷ್ಟರಲ್ಲಿ ಎಷ್ಟೊಂದು ಕೆಲ್ಸಗಳು ಮಾಡ್ಬೋದು. ಯಾಕೆಂತಂದ್ರೆ ಈಗಿನ 21st ಸೆಂಚುರಿಯಲ್ಲಿ ಸ್ಪೀಡ್ ಇಸ್ ದ ಓನ್ಲಿ ಸೊಲ್ಯೂಷನ್. ಎಲ್ರಿಗೂ ಏನ್ ಬೇಕು? ಫಾಸ್ಟ್, ಸ್ಪೀಡ್. ಆದ್ರೆ ಭಾರತ ಸಂಸ್ಕೃತಿ ಸ್ಪೀಡ್ ಅಥವಾ ಓಡೋದನ್ನ ಹೇಳ್ಕೊಡಲ್ಲ. ಭಾರತ ಸಂಸ್ಕೃತಿ ಒಂದೇ ಸಂಸ್ಕೃತಿ ಎಲ್ಲಿ ನಿಮಗೆ ಹೇಳ್ತಾರೆ, ಸ್ಪೀಡ್ ವಿಲ್ ನಾಟ್ ಬ್ರಿಂಗ್ ಯು ಸೊಲ್ಯೂಷನ್, ಸ್ಟಿಲ್ನೆಸ್ ವಿಲ್ ಬ್ರಿಂಗ್ ಸೊಲ್ಯೂಷನ್. ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಸಮಾಧಾನ ಓಡೋದಲ್ಲ, ಎಸ್ಕೇಪಿಸಂ ಅಲ್ಲ. ಪ್ರತಿಯೊಂದು ಸಮಸ್ಯೆಗೆ ಸಮಾಧಾನ ಸ್ಟಿಲ್ನೆಸ್, ಅಹಿಂಸೆ. ಈ ಭಾರತ ಭೂಮಿಯಲ್ಲಿ ನಾಗರಿಕತೆ ಬಂದಾಗ ಒಂದು ಚಿಂತನೆ ಬಂತು. ಬೇರೆ ದೇಶಗಳಲ್ಲಾದ್ರೆ ನಾಗರಿಕತೆ ಬೆಳವಣಿಗೆ ಆಗಿದ್ದು ಯಾವುದೋ ಯುದ್ಧ ಮುಗಿದ ಮೇಲೆ ದಿಸ್ ಕಂಟ್ರಿ ಸಪರೇಟೆಡ್, ದೇರ್ ಇಸ್ ಅ ಸಿವಿಲೈಸೇಷನ್. ಆದ್ರೆ ಭಾರತದ ನಾಗರಿಕತೆ ಆ ರೀತಿ ಬಂದಿಲ್ಲ. ಸಿಂಧೂ ನದಿಯ ಹತ್ತಿರ ಒಂದು ನಾಗರಿಕತೆ ಬೆಳವಣಿಗೆ ಆಯಿತು. ಅಲ್ಲಿ ಒಂದು ದೃಢ ಚಿಂತನೆ. ಭಾರತ ಭೂಮಿಯಲ್ಲಿ ಗುರು ಸ್ಥಾನ ತುಂಬಾ ಮುಖ್ಯ. ಈ ಭಾರತ ಭೂಮಿಯಲ್ಲಿ ಶಕ್ತಿಗೆ ಏನು ಕಡಿಮೆ ಇಲ್ಲ. ಆದರೆ ಆ ಸಿಂಧೂ ನಾಗರಿಕತೆ ಬೆಳವಣಿಗೆ ಆದಾಗ ಶಕ್ತಿಯ ಎದುರು ಶಾಂತಿ ಆಯ್ಕೆ ಆಯಿತು. ಬಲದ ಎದುರು ಮನಸ್ಸಿನಲ್ಲಿರೋ ಮೌಲ್ಯಗಳನ್ನ ಬಯಕೆ ಆಯಿತು. ಶಕ್ತಿ ಇದೆ, ಬಲ ಇದೆ. ಭಾರತದಲ್ಲಿ ಹ್ಯೂಮನ್ ರಿಸೋರ್ಸಸ್ಗೆ ಏನು ಕಮ್ಮಿ ಇಲ್ಲ. ಜನರಿಗೆ ಬೇರೆ ದೇಶಗಳಲ್ಲಿ ಹ್ಯೂಮನ್ ರಿಸೋರ್ಸಸ್ಗೋಸ್ಕರ ತುಂಬಾ ಕಷ್ಟ ಬೀಳ್ಬೇಕಾಗತ್ತೆ, ಲೇಬರ್ಸ್ಗೋಸ್ಕರ ಕಷ್ಟ ಬೀಳ್ಬೇಕಾಗತ್ತೆ. ಆದರೆ ಭಾರತದಲ್ಲಿ ಹ್ಯೂಮನ್ ರಿಸೋರ್ಸಸ್ ಜೊತೆಗೆ ಮೈಂಡ್, ಭಾರತದ ಬ್ರೈನ್ಸ್ ಎಷ್ಟು ವಿಕಾಸಗೊಂಡಿದೆ ಅಂದ್ರೆ ಇತಿಹಾಸ ಎದ್ದು ನೋಡಿದಾಗ ತುಂಬಾ ಮುಖ್ಯ ಜನರು ನಮ್ಮ ಭಾರತದಿಂದಾನೇ ಬಂದಿರೋದು.
ಈ ಭಾರತ ಭೂಮಿಯಲ್ಲಿ ಆ ಮಣ್ಣಿನಲ್ಲಿ ಆ ಶಕ್ತಿ ಇದೆ, ಆ ಮಣ್ಣಿನಲ್ಲಿ ಆ ಬಲ ಇದೆ. ಯಾಕೆಂತಂದ್ರೆ ಭಾರತೀಯ ಸಂಸ್ಕೃತಿಯಲ್ಲೇ ಹೇಳ್ಕೊಡೋದು, ಜೈನ ಧರ್ಮದಲ್ಲೂ ಅದೇ ಹೇಳೋದು. ಪೃಥ್ವಿ, ಅಗ್ನಿ, ವಾಯು, ನೀರು ಎಲ್ಲದರಲ್ಲೂ ಜೀವ ಇದೆ. ಪ್ರತಿಯೊಂದು ಜೀವಿಗೆ ಜೀವನ ಮಾಡುವ ಅಧಿಕಾರ ಇದೆ. ಭಾರತ ಸಂಸ್ಕೃತಿ ಹೇಳ್ಕೊಡುತ್ತೆ. ಇದೇ ಭಾರತದಲ್ಲಿ ಜನರು ನದಿಗಳನ್ನ ಪೂಜಿಸ್ತಾರೆ, ಭೂಮಿಗೆ ಮಾತೃಭೂಮಿ ಹೇಳ್ತಾರೆ, ಭೂಮಿ ನೆಲಕ್ಕೆ ಭೂಮಿ ಮಾತಾ ಅಂತ ಹೇಳ್ಬಿಟ್ಟು ಪೂಜಿಸ್ತಾರೆ. ಬೇರೆ ಯಾವ್ದಾದ್ರೂ ದೇಶದಲ್ಲಿ ನೋಡಿದ್ದೀರಾ ಭೂಮಿನ ಪೂಜಿಸೋದು? ಯಾವ ದೇಶದಲ್ಲೂ ನಿಮಗೆ ಈ ರೀತಿ ರೆಸ್ಪೆಕ್ಟ್ ಕೊಡುವ ವಿಧಾನ ಕಾಣಿಸೋದಿಲ್ಲ, ಕೇವಲ ಭಾರತದಲ್ಲಿ. ಬೇರೆ ಎಲ್ಲ ಕಂಟ್ರೀಸ್ ನೀವು ಹೋಗಿ ಬನ್ನಿ, ವರ್ಲ್ಡ್ ಟೂರ್ ಮಾಡ್ಕೊಂಡು ಬನ್ನಿ, ಎಲ್ಲ ಕಡೆ ನಿಮಗೆ ಎಷ್ಟು ಭಾಷೆಗಳು ಸಿಗುತ್ತೆ ಒಂದು ಕಂಟ್ರಿಯಲ್ಲಿ? ತುಂಬಾ ಕಡಿಮೆ. ಆದರೆ ಈ ಭಾರತ ದೇಶದಲ್ಲಿ ನೂರಾರು ಭಾಷೆಗಳನ್ನು ಹೇಳುವುದು ಇದು ಒಂದೇ ದೇಶದಲ್ಲಿ ಮಾತ್ರ. ಒಬ್ಬ ಸೈನಿಕ ಗಡಿಯಲ್ಲಿದ್ದಾನೆ, ನಿಂತ್ಕೊಂಡು ದಿನ ಇರ್ಲಿ ರಾತ್ರಿ ಇರ್ಲಿ, ಚಳಿ ಇರ್ಲಿ ಸೆಕೆಗಾಲ ಇರ್ಲಿ, ನಾವಾದ್ರೆ ಚಳಿ ಇದ್ರೆ ಒಳಗ್ ಮನೇಲಿ ಹೋಗಿ ಕುತ್ಕೊಂಡ್ ಬಿಡ್ತೀವಿ, ಸೆಕೆ ಆದ್ರೆ AC ಕೂಲರ್ಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಿಡ್ತೀವಿ. ಆದ್ರೆ ದೇಶದ ಗಡಿಯಲ್ಲಿ ನಿಂತ್ಕೊಂಡಿರುವ ಆ ಸೈನಿಕ ಚಳಿಗಾಲನೂ ನೋಡಲ್ಲ, ಬಿಸಿಲುನು ನೋಡಲ್ಲ, ಮಳೆನೂ ನೋಡಲ್ಲ. ಯಾರೋ ಒಬ್ಬ ಹೋಗ್ಬಿಟ್ಟು ಸೈನಿಕನ ಕೇಳ್ತಾನೆ, ನೀನ್ ಯಾಕೆ ಈ ಕಠಿಣ ಜೀವನೆಯನ್ನ ಆಯ್ಕೆ ಮಾಡಿದ್ದು? ಆರಾಮಾಗಿ ಮನೇಲಿ ಇರ್ಬೋದಾಗಿತ್ತಲ್ವಾ? ಆಗ ಆ ಸೈನಿಕ ಹೇಳ್ತಾನೆ, ನನಗೆ ನನ್ನ ಮಕ್ಕಳನ್ನು, ನನ್ನ ದೇಶವನ್ನು, ನನ್ನ ದೇಶದ ಸಂಸ್ಕೃತಿಯನ್ನ ಉಳಿಸ್ಬೇಕು, ಅದರ ಸುರಕ್ಷತೆ ನನ್ನ ಜವಾಬ್ದಾರಿ, ಆದ್ದರಿಂದ ನಾನು ಈ ಜೀವನನ ಆಯ್ಕೆ ಮಾಡಿದ್ದೀನಿ. ನಾವೆಲ್ಲರೂ ಇವತ್ತು ಇಲ್ಲಿ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅಥವಾ ಈ ಸಮಾಜೋತ್ಸವ ಸಮಾರಂಭ ಮಾಡ್ತಿದ್ದೀವಿ ಅಂತಂದ್ರೆ ದೇಶದ ಗಡಿಯಲ್ಲಿ ಆ ಸೈನಿಕರು ದೇಶದ ಸುರಕ್ಷೆಯನ್ನ ನೋಡ್ಕೊಂತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಆರಾಮಾಗಿ ಮನೆಯಲ್ಲಿ ಮಲ್ಕೋಬಹುದು. ನನ್ನ ಮಾತಿನ ಮೇಲೆ ನಿಮಗೆ ವಿಶ್ವಾಸ ಇದೆಯಾ? ನೀವು ನನ್ನ ಮಾತು ಮೇಲೆ ಅಗ್ರಿ ಮಾಡ್ತೀರಾ? ಎಸ್, ಡು ಯು ಅಗ್ರಿ ವಿತ್ ಮೀ? ಎಸ್. ನಾವೆಲ್ಲರೂ ಇವತ್ತು ಸುಖವಾಗಿ ಶಾಂತಿಯಿಂದ ಮನೇಲಿ ಇದೀವಿ ಅಂತಂದ್ರೆ ಅವರ ಕಷ್ಟ, ನಮ್ಮ ಪೂರ್ವಜರು ಮಾಡಿರೋ ಕಷ್ಟಕ್ಕೋಸ್ಕರ ದುಡಿಮೆ ಮಾಡಿರೋದ್ರಿಂದಾನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅವ್ರೇನಾದ್ರೂ ಈ ತರ ಅನ್ಕೊಂಡ್ಬಿಟ್ಟು ನಂದೇನಾಗ್ಬೇಕು, ನಾನ್ ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ದೇಶ ಸ್ವಾತಂತ್ರ್ಯ ಬರ್ತಿತ್ತಾ? ಬರ್ತಿರ್ಲಿಲ್ಲ. ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ದುಡಿಮೆ ಮಾಡಿದ್ರು, ಕಷ್ಟ ಬಿದ್ರು, ತಮ್ಮ ಪ್ರಾಣದ ಆಹುತಿಯನ್ನ ಇಟ್ರು, ಅವ್ರು ಯಾರು ಕೇಳಲಿಲ್ಲ ನಿನ್ನ ಜಾತಿ ಏನು, ನಿನ್ನ ಧರ್ಮ ಏನು, ನೀನು ಕರ್ನಾಟಕದವನ, ನೀನು ತಮಿಳ್ನಾಡು ಅವನ, ನೀನು ಕೇರಳದವನ, ನೀನು ರಾಜಸ್ಥಾನವನ, ಯಾರು ಕೇಳಿಲ್ಲ. ಅವರು ಕೇವಲ ಒಂದೇ ಮಾತು, ನನ್ನ ಜವಾಬ್ದಾರಿ. ಅವರು ಕೇವಲ ಅವರ ಜವಾಬ್ದಾರಿಯನ್ನ ನೆರವೇರಿಸಿದ್ರು. ನಾನಿವತ್ತು ಈ ವೇದಿಕೆ ಮೇಲೆ ಹಿಂದೂ ಸಮಾಜೋತ್ಸವದ ಪ್ರಸಂಗದಲ್ಲಿ ಭಾಷಣ ಕೊಡಕ್ ಬಂದಿಲ್ಲ. ಒಂದೇ ಮಾತು ಹೇಳ್ಬೇಕು ನನಗೆ. ಈ ಹಿಂದೂ ಸಮಾಜೋತ್ಸವದ ಸಮಾರಂಭದ ಒಂದು ಭಾವನೆ ಇಟ್ಕೊಂಡು ಒಂದೇ ಮಾತು, ಒಂದೇ ಪ್ರತಿಜ್ಞೆ, ಧರ್ಮ ನಮ್ಮ ನಂಬಿಕೆ, ಆ ನಂಬಿಕೆ ಇರಬೇಕು, ಅದೇ ನಮಗೆ ಬಲ ಕೊಡುತ್ತೆ. ಆದರೆ ರಾಷ್ಟ್ರ ನಮ್ಮ ಜವಾಬ್ದಾರಿ, ದೇಶದ ಸುರಕ್ಷೆ ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬ ನಾಗರಿಕ ರಾಷ್ಟ್ರದ ಸೇವೆಗೋಸ್ಕರ ಜವಾಬ್ದಾರಿಯನ್ನ ಅನ್ಕೊಂಡ್ರೇನೆ ಅವರು ಜೀವನದಲ್ಲಿ ಮುಂದುವರಿಬಹುದು. ರಾಷ್ಟ್ರ ಸುರಕ್ಷಿತವಾಗಿದ್ದರೆ ಮಾತ್ರ ಮನುಷ್ಯನು ಸುರಕ್ಷಿತವಾಗಿರಬಹುದು, ಕುಟುಂಬ ಸುರಕ್ಷಿತವಾಗಿರಬಹುದು, ಸಮಾಜ ಸುರಕ್ಷಿತವಾಗಿರಬಹುದು ಮತ್ತು ದೇಶ ಸುರಕ್ಷಿತವಾಗಿರಬಹುದು. ಈ ಪ್ರಸಂಗದಲ್ಲಿ ಜೈನ ಆಚಾರ್ಯರಾದಂತಹ ಆಚಾರ್ಯ ಉಮಾ ಸ್ವಾತಿಜಿ ಒಂದು ಮಾತು ಹೇಳ್ತಾರೆ, ಪರಸ್ಪರೋಪಗ್ರಹೋ ಜೀವನಾಂ. ವಿಜ್ಞಾನದಲ್ಲಿ, ಸೈನ್ಸ್ ನಲ್ಲಿ ಒಂದು ಮಾತು ಹೇಳ್ತಾರೆ, ದ ಸೈನ್ಸ್ ಆಫ್ ಇಕಾಲಜಿ, ದ ಸೈನ್ಸ್ ಆಫ್ ಇಕೋಸಿಸ್ಟಮ್, ದ ಸೈನ್ಸ್ ಆಫ್ ದ ಲಾ ಆಫ್ ಕೋ ಎಕ್ಸಿಸ್ಟೆನ್ಸ್. ಪರಸ್ಪರೋಪಗ್ರಹೋ ಜೀವನಾಂ ಅಂತ ಒಂದು ಸೂತ್ರ ಕೊಟ್ರು. ಆ ಸೂತ್ರದ ಮೇಲೆ ನಮ್ಮ ಜೀವನ ನಡೀತಾ ಇದೆ. ಇದು ಒಂದೇ ಒಂದು ಸೂತ್ರನ ನೀವು ನಿಮ್ಮ ಜೀವನದಲ್ಲಿ
ಇವತ್ತು ಇಲ್ಲಿಂದ ತಗೊಂಡೋಗ್ಬೇಕು. ಆ ಸೂತ್ರ ಏನ್ ಹೇಳಿ? ಪರಸ್ಪರೋಪಗ್ರಹೋ ಜೀವಾನಾಂ. ಪ್ರತಿಯೊಂದು ಜೀವಿ ತನ್ನ ಅಸ್ತಿತ್ವಕ್ಕೋಸ್ಕರ ಬೇರೆ ಎಲ್ಲ ಜೀವಗಳನ್ನ ಸಹಯೋಗ ತಗೊಳುತ್ತೆ. ನಾವು ಬದುಕ್ಬೇಕಂದ್ರೆ ನಮಗೆ ನೀರ್ ಬೇಕಾ? ಯಾರಿಗಾದ್ರೂ ಹೇಳಿದ್ರೆ ಒಂದು ದಿನ ಊಟ ಇಲ್ಲದೆ ಇರಕ್ ಸಾಧ್ಯನಾ? ಯಾರಾದ್ರೂ ಉಪವಾಸ ಮಾಡಿದ್ರೆ ಒಂದಿನ ಊಟ ಇಲ್ಲದೆ ಇರ್ಬೋದು. ಫಾಸ್ಟಿಂಗ್ ಮಾಡ್ತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾರೆ, ಡಯಟಿಂಗ್ ಮಾಡ್ತಾರೆ, ಒಂದಿನ ಊಟ ಇಲ್ಲ ಅಂದ್ರೆ ನಡೆಯುತ್ತೆ. ನಿಮಗೆ ಯಾರಿಗಾದ್ರೂ ಒಂದಿನ ಹೇಳ್ತಾರೆ ಇಡೀ ದಿನ ಊಟನೂ ಬೇಡ, ನೀರು ಬೇಡ, ಏನು ಬೇಡ, ಹಂಗೆ ಇರಬಹುದಾ? ಎಷ್ಟು ದಿನ ಇರಬಹುದು? 1 ದಿನ, 2 ದಿನ, 8 ದಿನ. ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಕೆಲವರು ಸಾಧಕರು 30 ದಿನಗಳವರೆಗೂ ಉಪವಾಸ ಮಾಡ್ತಾರೆ, ನೀರು ಕುಡಿದಲೆ, ಆಹಾರನೂ ತಗೊಳ್ಳದಲೆ ಸಾಧನೆ ಮಾಡ್ತಾರೆ. ಮಾಡಬಹುದು. ಆದ್ರೆ ಯಾವ ರೀತಿ ನಿಮಗೆ ನೀವು ಶ್ವಾಸ ಒಳಗ್ ತಗೊಂತಾ ಇದ್ದೀರಾ, ಗಾಳಿ ಒಳಗ್ ತಗೊಂತಾ ಇದ್ದೀರಾ, ಆಕ್ಸಿಜನ್ ತಗೊಂತಾ ಇದ್ದೀರಾ, ನಿಮಗೆ ಯಾರಾದ್ರೂ ಹೇಳಿದ್ರೆ ಈಗ ನೀವು ಉಸಿರು ತಗೊಂಡಿದ್ದೀರಾ, ಉಸಿರು ಬಿಡಬಾರ್ದು, ಪಾಸಿಬಲ್ ಮಾಡ್ಬೋದಾ? ಬದುಕಬಹುದಾ? ಇಲ್ಲ. ಉಸಿರು ಬಿಟ್ಟ ಮೇಲೆ ಮತ್ತೆ ಉಸಿರು ತಗೊಳ್ಳೋ ಅವಶ್ಯಕತೆ ಇಲ್ಲ, ತಗೊಳ್ಳೇಬಾರ್ದು, ನಿಮಗೆ ಆ ಚಾನ್ಸ್ ಸಿಗೋಲ್ಲ. ಈ ರೀತಿ ಯಾರಾದ್ರೂ ಹೇಳ್ಬಿಟ್ರೆ ಬದುಕಬಹುದಾ? ಇಲ್ಲ. ಅದಕ್ಕೆ ಪ್ರಾಮುಖ್ಯತೆ ಏನು? ಪ್ರತಿಯೊಂದು ಜೀವಿಗಳ ಸಹಯೋಗ ಇದ್ದಾಗ್ಲೇನೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಅಸ್ತಿತ್ವವನ್ನು ಕಾಯಂ ಮಾಡ್ತೀವಿ. ನೀವು ಮಾಡುವ ಭೋಜನದಲ್ಲಿ ಯಾವಾಗ್ಲೂ ಬರೀ ಖಾರನೇ ಇದ್ರೆ ಚೆನ್ನಾಗಿರುತ್ತಾ? ನಿಮ್ಮ ಭೋಜನದಲ್ಲಿ ಖಾರನೂ ಬೇಕು, ಸ್ವೀಟ್ ಕೂಡ ಬೇಕು, ಪ್ರತಿಯೊಂದು ತರದ ಟೇಸ್ಟ್ ಕೂಡ ಬೇಕು. ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯಟ್. ಅದೇ ತರ ಒಂದು ದೇಶದ ರಿಚ್ನೆಸ್, ದೇಶದ ಉನ್ನತಿ ಯಾವಾಗ ಆಗುತ್ತೆ ಅಂತಂದ್ರೆ ಪ್ರತಿಯೊಂದು ತರಹದ ಸಮಾಜ ಇದ್ರೇನೆ. ನಿಮ್ದು ಯಾವುದೇ ಧರ್ಮ ಆಗಿರ್ಬೋದು, ನೀವು ಬ್ರಾಹ್ಮಣರಾಗಿರ್ಬೋದು, ಶೈವ ಆಗಿರ್ಬೋದು, ವೈಷ್ಣವ ಆಗಿರ್ಬೋದು, ಜೈನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಭಾರತದಲ್ಲಿ ಯಾರ್ಯಾರಿದಾರೋ ಸಿಂಧೂ ನದಿಯ ನಾಗರಿಕತೆಯನ್ನು ಅಳವಡಿಸಿರುವ ನಾವೆಲ್ಲರೂ ಯಾರು? ಹಿಂದೂ ಒಂದು ಜಾತಿ ಅಲ್ಲ, ಹಿಂದೂ ಕೇವಲ ಧರ್ಮವಲ್ಲ, ಹಿಂದೂ ಒಂದು ಸಂಸ್ಕೃತಿ. ನಿಮ್ಮ ಧರ್ಮ, ನಿಮ್ಮ ನಂಬಿಕೆ, ಆದರೆ ಈ ಭಾರತ ಭೂಮಿಯಲ್ಲಿ ಯಾರ್ಯಾರಿದಾರೋ ಅವರೆಲ್ಲ ಏನು? ಹಿಂದೂ. ಕೇವಲ ಟೈಟಲ್ ಬೇಕಾಗಿಲ್ಲ, ಹಿಂದುತ್ವ ಬೇಕು. ಒಳಗಿಂದ ಆ ಮಾನವೀಯತೆ ಬೇಕು, ಒಳಗಿಂದ ಆ ಹಿಂದುತ್ವ ಬರಬೇಕು. ನಾನು ಈ ಭಾರತ ಭೂಮಿಯಲ್ಲಿ, ಈ ಭೂಮಿ ಮೇಲೆ ನಾನು ಜನ್ಮಿಸಿದ್ದೀನಿ ಅಂದಂದ್ರೆ ಈ ಭೂಮಿಗೋಸ್ಕರ ನಂದು ಋಣ ಏನು? ನಾನು ಈ ದೇಶಕ್ಕೋಸ್ಕರ ಏನು ಕೊಟ್ಟಿದ್ದೀನಿ? ನೀವು ನಿಮ್ಮ ಭವಿಷ್ಯ, ಭಾವಿ ಪೀಳಿಗೆ ಏನ್ ಕೊಡ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೆ ನೀವೇನ್ ಕೊಡ್ತಿದ್ದೀರಾ? ಅದು ಮುಖ್ಯ. ಜಾತಿ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ನೀವು ನಿಮ್ಮ ದೇಶಕ್ಕೋಸ್ಕರ ಏನು ಸೇವೆ ಕೊಡ್ತಾ ಇದ್ದೀರಾ? ನಿಮ್ಮ ಕಡೆಯಿಂದ ಈ ದೇಶಕ್ಕೋಸ್ಕರ ಏನು ಕೊಡುಗೆ? ನಮ್ಮ ಪೂರ್ವಜರು ನಮಗೆ ಸ್ವಾತಂತ್ರ್ಯ ಕೊಟ್ರು. ನೆಕ್ಸ್ಟ್ ಜನರೇಷನ್ಗೋಸ್ಕರ ನೀವೇನ್ ಕೊಡಕ್ ರೆಡಿ ಇದ್ದೀರಾ? ಅವ್ರಿಗೋಸ್ಕರ ಒಂದು ಸುವರ್ಣವಾದ ಭವಿಷ್ಯ ಕೊಡಕ್ ರೆಡಿ ಇದ್ದೀರಾ? ಅಥವಾ ಅವರಿಗೆ ಕೇವಲ ಸಮಸ್ಯೆಗಳ ಹೊರೆಯನ್ನು ಕೊಡ್ತಾ ಇದ್ದೀರಾ? ಸ್ವಲ್ಪ ಚಿಂತನೆ ಮಾಡಿ. ಮನುಷ್ಯ ತನ್ನ ಲೋಭ ವೃತ್ತಿಯಿಂದ ಈ ಭೂಮಿ ಮೇಲೆ ಅಷ್ಟು ಅತ್ಯಾಚಾರ, ಕರಾವಳಿಯಲ್ಲಿ, ಅರಾವಳಿ ಪ್ರದೇಶದಲ್ಲಿ ಏನೋ ಡಿಫಾರೆಸ್ಟೇಷನ್ ನಡೀತಾ ಇದೆ, ಈ ಪ್ರಕೃತಿ ಮೇಲೆ ಏನು ಅತ್ಯಾಚಾರ ಆಗ್ತಾ ಇದೆಯೋ, ಆ ಭೂಮಿ, ಈ ಮಾತೃಭೂಮಿ ಕಿರ್ಚಿ ಕಿರ್ಚಿ ಹೇಳುವ ತರ ಆ ಶಬ್ದ ಕೇಳಿಸ್ಬೇಕು ನಿಮಗೆ. ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿದಾಗ ಪ್ರಕೃತಿಯ ಪ್ರಕೋಪ ನೀವೇ ಸಹಿಸಬೇಕಾಗುತ್ತೆ, ನಾವೆಲ್ಲ ಸಹಿಸಬೇಕಾಗುತ್ತೆ. ನಾವು ಏನು ಸಹಿಸ್ಕೊಂತೀವೋ ಅದ್ರ ಮೇಲಿಂದ 10x 10 ಟೈಮ್ಸ್ ಜಾಸ್ತಿ ಬರುವ ಪೀಳಿಗೆ, ಬರುವ ಜನರೇಷನ್ಗೆ ಸಹಿಸಬೇಕಾಗತ್ತೆ. ನಮಗೋಸ್ಕರ ಒಳ್ಳೆ ಭವಿಷ್ಯ ಕೊಟ್ಟಿದ್ದು ನಮ್ಮ ಪೂರ್ವಜರು. ಆದರೆ ನೆಕ್ಸ್ಟ್ ಜನರೇಷನ್ ಏನ್ ಬರ್ತಾ ಇದೆ, ಆ ನೆಕ್ಸ್ಟ್ ಜನರೇಷನ್ಗೆ ನಾವು ಒಳ್ಳೆ ಭವಿಷ್ಯ ಕೊಡ್ತಾ ಇದೀವಾ? ಅವರಿಗೆ ಒಂದು ಒಳ್ಳೆ ದೇಶ, ಒಂದು ಒಳ್ಳೆ ಭೂಮಿ ಕೊಡ್ತಾ ಇದೀವಾ? ಅದು ನೀವು ಯೋಚಿಸ್ಬೇಕು. ಡೆವಲಪ್ಮೆಂಟ್ ಹೆಸರಲ್ಲಿ, ಪ್ರಗತಿಯ ಹೆಸರಲ್ಲಿ
ನಾವು ಭೂಮಿ ಮೇಲೆ ಆ ಅತ್ಯಾಚಾರ ಮಾಡೋದು ಸಾಧ್ಯ ಇಲ್ಲ. ನಮ್ಮ ದೇಶ ಕೃಷಿ ಭೂಮಿ, ನಮ್ಮ ದೇಶ ಸಂಸ್ಕೃತಿ ಭೂಮಿ. ಆದ್ದರಿಂದ ನೀವು ಯಾವುದೇ ಧರ್ಮನ ನೀವು ಅನುಸರಿಸ್ತಿದ್ದೀರೋ ಅದು ಸೆಕೆಂಡರಿ. ಪ್ರೈಮರಿ ನಮ್ಮ ದೇಶ. ರಾಷ್ಟ್ರಕ್ಕೋಸ್ಕರ ನಮ್ಮಿಂದ ಏನು ಕೊಡುಗೆ ಕೊಡೋಕ್ಕೆ ಸಾಧ್ಯನೋ ಅದು ಮಾಡಬೇಕು. ಹಿಂದುತ್ವವನ್ನು ಉಳಿಸ್ಕೋಬೇಕು. ಯಾವ ಭೂಮಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಅಂತ ಚಿಕ್ಕಂದಿನಲ್ಲಿ ಹೇಳ್ಕೊಡ್ತಾ ಇದ್ರು, ಅದನ್ನ ಮತ್ತೆ ನೆಕ್ಸ್ಟ್ ಜನರೇಷನ್ಗೆ ಆ ಸಂಸ್ಕಾರನ ಹೇಳ್ಕೊಡ್ಬೇಕು. ಆ ಸಂಸ್ಕೃತಿಯ ಪರಿಚಯ ನೆಕ್ಸ್ಟ್ ಜನರೇಷನ್ಗೆ ಮಾಡಿಕೊಟ್ಟಾಗ್ಲೇನೆ ಈಗಿನ ಜನರೇಷನ್ ನೆಕ್ಸ್ಟ್ ಯಾವಾಗ ಓಲ್ಡ್ ಏಜ್ ಲೆವೆಲಿಗೆ ತಲುಪಿಬಿಡ್ತಾರೋ, ಸೀನಿಯರ್ ಸಿಟಿಸನ್ಸ್ ಆದ್ಮೇಲೆ ಈಗಿನ ಕಾಲದಲ್ಲಿ ನೋಡ್ತೀರಾ, ತಂದೆ ತಾಯಿ ಅಜ್ಜ ಅಜ್ಜಿ ಅನಾಥಾಶ್ರಮನೋ ಅಥವಾ ವೃದ್ಧಾಶ್ರಮದಲ್ಲೆಲ್ಲ ನೋಡ್ತೀರಾ. ಆಗಿನ ಕಾಲದಲ್ಲಿ ವೃದ್ಧಾಶ್ರಮನೂ ಇರ್ತಿರ್ಲಿಲ್ಲ, ಅನಾಥಾಶ್ರಮನೂ ಇರ್ತಿರ್ಲಿಲ್ಲ. ಅಂದಾಗಿ ಆ ಸಂಸ್ಕೃತಿ ಆ ಸಂಸ್ಕಾರ ಬರಬೇಕು. ಮನೆಯಲ್ಲಿ ಯಾರು ಹಿರಿಯರಿದಾರೋ, ಮನೆಯಲ್ಲಿ ಯಾರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರ ಕೈಯಲ್ಲಿ ಆಗೋದಿಲ್ವೋ, ದೌರ್ಬಲ್ಯ ಇದೆಯೋ ಶರೀರದಲ್ಲಿ, ಅವರ ಸೇವೆ ಮಾಡಬೇಕು. ಯಾಕೆಂತಂದ್ರೆ ವೃದ್ಧತ್ವ ಎಲ್ರಿಗೂ ಬರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಟ್ಟು, ಒಂದು ಸಣ್ಣ ಸ್ಟೋರಿ ಹೇಳ್ಬಿಟ್ಟು ನನ್ನ ವಕ್ತವ್ಯನ ಮುಗಿಸ್ತೀನಿ. ಒಂದು ಸಲ ಒಬ್ಬ ಮಗ ತನ್ನ ತಾಯಿ ವೃದ್ಧ ಆಗಿದ್ದಾಗ ಹೆಂಡತಿ ಜೊತೆ ಇದ್ಬಿಟ್ಟು ಹೆಂಡತಿ ಮಾತು ಕೇಳಿ, ತಾಯಿ ವೃದ್ಧಾವಸ್ಥೆ ನೋಡ್ಕೊಳಕ್ ಕಷ್ಟ ಆಗುತ್ತೆ, ಇಬ್ರು ಗಂಡ ಹೆಂಡತಿ ಜಾಬ್ ಹೋಗ್ತಾರೆ, ನೋಡ್ಕೊಳಕ್ ಆಗಲ್ಲ, ಯಾರು ನೋಡ್ಕೋಬೇಕು, ಅವ್ರದ್ದು ಡಿಮಾಂಡ್ಸ್ ಜಾಸ್ತಿ, ಇವತ್ತಿದು ಸೇರಲ್ಲ, ಅದು ಇವತ್ತಿದು ತಿನ್ಬೇಕು ಅಂತ ಮಗ ಏನ್ ಮಾಡ್ತಾನೆ, ವೃದ್ಧಾಶ್ರಮಕ್ಕೆ ಹೋಗಿ ಸೇರಿಸ್ಬಿಟ್ಟು ಬರ್ತಾನೆ. ಒಂದಿನ ಮಗ ಒಂದು ಪ್ಲೇಟ್, ಒಂದು ಸ್ಮಾಲ್ ಗ್ಲಾಸ್ ಅದೆಲ್ಲ ತಗೊಂಡೋಗ್ಬಿಟ್ಟು ತನ್ನ ತಾಯಿಗೆ ಕೊಟ್ಟು ಬರಬೇಕು, ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತ ಹೋಗ್ತಾನೆ. ಇದೆಲ್ಲ ಆ ಮೊಮ್ಮಗ ನೋಡ್ತಾ ಇದ್ದಾನೆ, ಅಪ್ಪ ಏನೇನ್ ಮಾಡ್ತಾ ಇದ್ದಾರೆ. ಒಂದು ಸಲ ವೃದ್ಧಾಶ್ರಮದಿಂದ ಸಮಾಚಾರ ಬಂತು, ನಿಮ್ಮ ತಾಯಿ ಈಗ ಈ ಜಗತ್ತಲ್ಲಿ ಇಲ್ಲ, ದಯವಿಟ್ಟು ಬಂದ್ಬಿಟ್ಟು ಅವ್ರದ್ದೇನೇನು ಬಿಲಾಂಗಿಂಗ್ಸ್ ಇದೆಯೋ, ಅವ್ರದ್ದೇನೇನೋ ಸಾಮಾನುಗಳಿದೆಯೋ, ಅವ್ರದ್ದೇನೇನೋ ವಸ್ತುಗಳಿದೆಯೋ ಖಂಡಿತ ಬಂದ್ಬಿಟ್ಟು ತಗೊಂಡ್ಬಿಟ್ಟು ಹೋಗಿ. ಬಂದು ತಗೊಂಡು ಹೋಗ್ಬೇಕಾದ್ರೆ ತಗೊಂಡ್ಬಿಟ್ಟು ಮನೆಗೆ ಬಂದ್ರು. ಮನೆಗೆ ಬಂದ್ಮೇಲೆ ಗಂಡ ಹೆಂಡತಿ ಇಬ್ರು ಯೋಚಿಸ್ತಾರೆ, ಅಮ್ಮ ಇವಾಗಿಲ್ಲ, ದೇವ್ರ ಮನೆಗೆ ಸೇರಾಯ್ತು, ಅವ್ರದ್ದಿದೆಲ್ಲ ವಸ್ತುಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ಅವ್ರ ಹಾಸೋ ಹಾಸಿಗೆ, ತಿನ್ನೋ ಊಟ ಮಾಡೋ ಪ್ಲೇಟ್ ಗ್ಲಾಸ್ ಎಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು, ಆಚೆ ಹಾಕೋಣ ಅಂತ ಹೇಳ್ಕೊಂಡು ಗಂಡ ಹೆಂಡತಿ ನಿರ್ಣಯ ಮಾಡಿದ್ರು. ಆ ನಿರ್ಧಾರ ಮಾಡಿಬಿಟ್ಟು ಆಚೆ ತಗೊಂಡು ಹೋಗ್ತಾನೆ ಇದ್ರು. ಆ ಸಣ್ಣ ಮಗ ಇದ್ನಲ್ವಾ, ಅವನ್ ಹೇಳ್ತಾನೆ, ಅಪ್ಪಾಜಿ ಏನಕ್ಕೆ ಆಚೆ ಬಿಸಾಕ್ತೀರಾ, ವೇಸ್ಟ್ ಯಾಕೆ ಮಾಡ್ಬೇಕು, ನೀವು ನೆಕ್ಸ್ಟ್ ಓಲ್ಡ್ ಆದಾಗ, ನೀವು ಯಾವಾಗ ವೃದ್ಧತ್ವವನ್ನ ತಲುಪ್ತಿರೋ, ಇದು ಒಂದು ರಿಚುವಲ್ ತರ ಆಗ್ಬಿಟ್ಟತ್ತಲ್ವಾ, ಮಕ್ಕಳು ನೀವೇನ್ ಮಾಡ್ತಿರೋ ಅದನ್ನೇ ನೋಡ್ಬಿಟ್ಟು ಕಲಿತಾರೆ. ಆಗ ಅವನ ಚಿಕ್ಕ ಮಗ ಹೇಳ್ತಾನೆ, ಅಪ್ಪ ಇದೆಲ್ಲ ಇಲ್ಲೇ ಇರಲಿ, ನೀವು ಯಾವಾಗ ನಿಮ್ಮ ಶರೀರ ದೌರ್ಬಲ್ಯ ಆಗುತ್ತೋ, ನೀವು ಯಾವಾಗ ಓಲ್ಡ್ ಏಜ್ ತಲುಪ್ತಿರೋ, ನೀವು ಯಾವಾಗ ಸೀನಿಯರ್ ಸಿಟಿಸನ್ ಆಗ್ತಿರೋ, ನಾನು ಕೂಡ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ನಾನು ನಿಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಅವಾಗ ಯಾಕೆ ನಾನು ಮತ್ತೆ ದುಡ್ಡು ಖರ್ಚು ಮಾಡ್ಬೇಕು, ಏನಕ್ಕೆ ನಾನು ಹೊಸದ ಹಾಸಿಗೆ ತರಬೇಕು, ಏನಕ್ಕೆ ನಾನು ಪ್ಲೇಟ್ ಗ್ಲಾಸ್ ಎಲ್ಲ ತಗೊಂಡು ಬರ್ಬೇಕು, ಇದೆಲ್ಲ ಆಮೇಲೆ ಕೆಲ್ಸಕ್ಕೆ ಬರುತ್ತೆ. ಆ ಮಗನಿಗೆ ಆವಾಗ ರಿಯಲೈಸ್ ಆಯ್ತು, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಜೀವನದಲ್ಲಿ ಒಂದು ವಸ್ತುನ ನೀವು ನೆನ್ಪಿಟ್ಕೋಬೇಕು, ನಾವು ಯಾವ ರೀತಿ ಜಗತ್ತಿಗೆ ಕೊಡ್ತೀವೋ, ಬ್ರಹ್ಮಾಂಡಕ್ಕೆ ನೀವು ಯಾವ ರೀತಿ ವೈಬ್ರೇಷನ್ಸ್, ಯಾವ ರೀತಿ ಎನರ್ಜಿ ಕೊಡ್ತೀರೋ, ಅದೇ ನಿಮ್ಮ ಹತ್ರ ಮತ್ತೆ ಬರುತ್ತೆ. ನಿಮಗೆ ಸುಖ ಬೇಕಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ಜನಮಾನಸರಿಗೆ ಸುಖದ ಅನುಭವ ಆಗ್ಬೇಕು ಅಂತಂದ್ರೆ ಯಾರಿಗೂ ಕಷ್ಟ ಕೊಡದಲೆ, ಯಾರಿಗೂ ಹಿಂಸೆ ಭಾವನೆಯನ್ನು ಕೊಡದಲೆ ಜೀವನದಲ್ಲಿ ಅಹಿಂಸೆ ಭಾವನೆ ಇರಬೇಕು. ಯಾಕಂತಂದ್ರೆ ವಾಟ್ ಎವರ್ ಯು ಗಿವ್ ಟು ದ ವರ್ಲ್ಡ್ ಇಟ್ ವಿಲ್ ರಿಟರ್ನ್ ಬ್ಯಾಕ್ ಟು ಯು.
ನೀವು ಏನು ಬ್ರಹ್ಮಾಂಡದಲ್ಲಿ ಹಾಕ್ತಿರೋ ಅದು ಡಬಲ್ ವೇಗಲ್ಲಿ ಬಂದ್ಬಿಟ್ಟು ನಿಮ್ಮನ್ನೇ ತಟ್ಟತ್ತೆ. ಅದಕ್ಕೆ ಇವತ್ತು ಈ ಹಿಂದೂ ಸಮಾಜೋತ್ಸವದ ಸಂದರ್ಭದಲ್ಲಿ ಕೊನೆಯಾಗಿ ನಾನು ಹೇಳೋದಿಷ್ಟೇ, ಒಳ್ಳೆ ಮನುಷ್ಯರಾಗಿ ಒಳ್ಳೆ ಜೀವನವನ್ನ ನಡೆಸಿ ದೇಶ ಬದಲಾಗೋದು ಯಾವಾಗ ಅಂತಂದ್ರೆ ನೀವು ಬದಲಾಗ್ದಾಗ. ಬದಲಾವಣೆ ನಿಮ್ಮಿಂದ ಶುರು ಮಾಡಿ ಬೇರೆಯವರು ಆಮೇಲೆ ಬದಲಾಗ್ತಾರೆ. ನೀವು ದೇಶ ಬದಲಾಯಿಸ್ತೀನಿ, ಸಮಾಜ ಬದಲಾಯಿಸ್ತೀನಿ ಅಂತ ಹೊರಟ್ರೆ ಅದು ತುಂಬಾ ದೊಡ್ಡ ಭ್ರಮೆ. ಎಲ್ಲಿಂದ ಶುರು ಮಾಡಬೇಕು? ನಮ್ಮಿಂದಾನೇ ಶುರು ಮಾಡಬೇಕು. ಬದಲಾವಣೆ ಇಲ್ಲಿಂದ ಆದ್ರೆ ಸಮಾಜನೂ ಬದಲಾಗತ್ತೆ, ದೇಶನೂ ಬದಲಾಗತ್ತೆ. ನೀವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಬೇಕು, ನನ್ನ ಧರ್ಮ ನನ್ನ ಶಕ್ತಿ, ಆದ್ರೆ ನನ್ನ ರಾಷ್ಟ್ರ ನನ್ನ ಪ್ರಾಣ, ನನ್ನ ದೇಶಕ್ಕೋಸ್ಕರ ಈ ಹಿಂದುತ್ವವನ್ನ ಉಳಿಸ್ಕೊಂಡು ನಾನು ಮುಂದುವರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ರೆ ಇವತ್ತಿನ ಹಿಂದೂ ಸಮಾಜೋತ್ಸವನ ಆಚರಿಸೋದು ಮತ್ತೆ ಈ ಭಾವನೆಯನ್ನು ಮುಂದುವರಿಸೋದು ಸಾರ್ಥಕವಾಗುತ್ತೆ. ಜೈ ಹಿಂದ್.